ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಭೀಮ್ನ ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗ್ಬೋದು, ಯಾಕಂದರೆ ಬೇರೆ ಕೆಲಸ ಎಲ್ಲ ಇದೆ. ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಸ್ವಲ್ಪ ತಡವಾಗೇ ಪೂಜೆನ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಈ ಥರ ಭೀಮ್ನ ಅಮಾವಾಸ್ಯೆ ಆಗಲಿ ಯಾವುದೇ ಪೂಜೆ ಆಗಲಿ ಬೇಗನೆ ಮುಗಿಸ್ಬಿಡ್ತೀನಿ. ಆದರೆ ಇವಾಗ ಸ್ವಲ್ಪ ಬೇಗ ಎದ್ದೊಳ್ಬಾರ್ದು ಅಂತೆಲ್ಲ ಹೇಳ್ದಿರುತ್ತೆ ಅಪ್ಪು. ಹಾಗಾಗಿ ನಾನು ನಿಧಾನಕ್ಕೆ ಇವತ್ತು ಪೂಜೆನ ಮಾಡ್ತಿದ್ದೀನಿ. ಅದಲ್ಲದೆ ಇವತ್ತು ಭಾನುವಾರ ಕೂಡ ಅಲ್ವಾ, ಆರಾಮಾಗಿ ನೆಮ್ಮದಿಯಾಗಿ ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ. ಮದುವೆ ಆಗಿ ನಮ್ಮದು ಒಂದು 6 ವರ್ಷ ಆಯ್ತಲ್ವ. ನಾನು ಪ್ರತಿ ವರ್ಷ ಕೂಡ ಮಾಡಿದ್ದೀನಿ, ಆದರೆ ಒಂದೇ ಒಂದು ವರ್ಷ ಮಾಡ್ಲಿಕ್ಕೆ ಆಗಿರಲಿಲ್ಲ. ಅದೊಂದು ವರ್ಷ ಬಿಟ್ಟರೆ ಇನ್ನು 5 ವರ್ಷ ಕೂಡ ಪೂಜೆ ಮಾಡ್ತಾ ಬಂದಿದ್ದೀನಿ. 9 ವರ್ಷ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು ವರ್ಷ ಮಾತ್ರ ನನಗೆ ಗ್ಯಾಪ್ ಆಯಿತು, ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ನೈವೇದ್ಯಕ್ಕೆ ಹಲಸಿನ ಹಣ್ಣಿನ ಚರಪನ್ನ ಮಾಡಿದ್ದೆ. ಮಾಮೂಲಿಯಾಗಿ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ ಯಾವ ಥರ ಚರ್ಪ್ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ರೆಸಿಪಿನೇನು ಇವತ್ತು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇವಾಗಿನ ಕೊನೆ ಹಲಸಿನಣ್ಣು ಅಂತ ಅನಿಸುತ್ತೆ ಇದು ಒಂದು. ಇದಾದಮೇಲೆ ನಮಗೆ ಹಲಸಿನಣ್ಣು ಬೇಕು ಅಂದರೂ ಕೂಡ ಸಿಗಲ್ಲ. ಅಂದರೆ ಊರಲ್ಲೆಲ್ಲ ಸಿಗುತ್ತಲ್ಲ, ಆ ಥರದ ಹಲಸಿನಣ್ಣು ಸಿಗಲ್ಲ. ಇನ್ನೂ ಒಂದು ವರ್ಷ ಕಾಯಬೇಕು. ಅದನ್ನೇ ಅಪ್ಪು ನಾನು ಮಾತಾಡಿಕೊಂಡು ಪೂಜೆ ಎಲ್ಲನೂ ಮಾಡ್ತಾಯಿದ್ದೀವಿ. ಇನ್ನು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಫೋಟೋಗೆ ಅಲಂಕಾರ ಎಲ್ಲ ಮಾಡಿಟ್ಬಿಟ್ಟು ಅದಾದಮೇಲೆ ನಾನು ನೈವೇದ್ಯನೆಲ್ಲ ರೆಡಿ ಮಾಡಿಕೊಂಡೆ. ಇನ್ನಿವಾಗ ವ್ರತ ಹಿಡಿಯೋದು ಅಂತಾರಲ್ಲ, ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಒಂದು ಹಸೆ ಇಟ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ಬಾಳೆದೆಲೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಮಾಡ್ತಾರೆ. ಆದರೆ ನಮ್ಮನೆ ಹಸೆ ಇರಲಿಲ್ಲ, ಹಾಗಾಗಿ ನಾನು ಹಂಗೆ ಮಾಡ್ತಾಯಿದ್ದೀನಿ. ಇನ್ನು 2 ದೀಪ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಇವತ್ತು ದೀಪ ಬದಲು ನಾವು ಈಶ್ವರ ಪಾರ್ವತಿ ಫೋಟೋ ಕೂಡ ಇಟ್ಟು ಮಾಡ್ಬೋದು. ಫೋಟೋ ಇಲ್ಲ ಅಂದರೆ ದೀಪನೇ ಈಶ್ವರ ಪಾರ್ವತಿ ಅಂತ ಅಂದ್ಕೊಂಡು ಈ ವ್ರತನ ಮಾಡ್ಬೋದು. ಇನ್ನು ತಟ್ಟೆಗೆ ನಾನು ಒಂದು ಪಾವಷ್ಟು ಅಕ್ಕಿ ಹಾಕಿ ಅದ್ರ ಮೇಲೆ 2 ವಿಳ್ಯದೆಲೆ ಇಟ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಅದಾದಮೇಲೆ ಅರಿಶಿನದ ಕೊಂಬನ್ನು ಕೂಡ ಕಟ್ಬಿಟ್ಟು ಇವಾಗ ಪೂಜೆನ ಮಾಡ್ತಿರೋದು. ನೈವೇದ್ಯಕ್ಕೆ ನಾನು ಕಡಲೆಕಾಳು ಹಾಗೆ ಹಲಸಿನ ಹಣ್ಣಿನ ಚರಪನ್ನ ಇಟ್ಟಿದ್ದೀನಿ. ಕಡಲೆಕಾಳು ಬಂದು ಗಣಪತಿಗೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ಕಡಲೆಕಾಳು ಇಟ್ಟಿದ್ದೀನಿ. ಇನ್ನು ಹಲಸಿನ ಹಣ್ಣಿನ ಚರಪ್ ಕೂಡ ಯಾವುದೇ ಒಂದು ಪೂಜೆ ಮಾಡಲಿ, ಯಾವುದೇ ಒಂದು ವ್ರತ ಮಾಡಲಿ, ಮೊದಲು ವಿಘ್ನೇಶ್ವರಂಗಲ್ವ ಪೂಜೆ ಆಗಬೇಕು. ಹಾಗಾಗಿ ವಿಘ್ನೇಶ್ವರಂಗೆ ಪ್ರಿಯವಾದದ್ದು ಕಡಲೆಕಾಳನ್ನು ಕೂಡ ಇಟ್ಟಿದ್ದೀನಿ. ಇನ್ನು ಇವತ್ತು ದಾಸವಾಳದ ಗಿಡದಲ್ಲಿ ಒಂದು ಹೊಸ ಹೂವು ಕೂಡ ಬಿಟ್ಟಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅದ್ರ ಕಲರ್ ಅಂತ ಹೇಳ್ಬಿಟ್ಟು. ಅಪ್ಪು ಅದು ನೋಡಿ ಕಳ್ಸೋಕ್ಕಾದ್ರೂ ಇಡಮು, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತಂದು ಕೊಟ್ಟರು. ನಾನು ಸಾಮಾನ್ಯವಾಗಿ ಗಿಡದಿಂದ ಹೂವು ತೆಗಿಯಲ್ಲ, ಇವತ್ತು ಅವರೇ ತಂದು ಕೊಟ್ಟರು. ಒಂಥರ ಖುಷಿ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಇವತ್ತು ಹೇಳ್ಬಿಟ್ಟು. ಇನ್ನು ಪೂಜೆನೂ ಕೂಡ ಮುಗೀತು. ಒಂದು 9:30 ಅನ್ನಂಗೆ ನಾನು ಪೂಜೆ ಎಲ್ಲನೂ ಮುಗಿಸ್ದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಾನು ಅಪ್ಪುಗೆ ಪಾದ ಪೂಜೆ ಮಾಡ್ತೀನಿ. ದೇವ್ರ ಮನೆ ನೋಡ್ತಿರ್ಬೋದು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಪೂಜೆ ಮಾಡಿದ್ರೆ ಮನೇಲಿ ದೇವ್ರ ಮನೆ ನೋಡೋದೇ ಏನೋ ಒಂಥರ ಖುಷಿ. ಇನ್ನು ಅಪ್ಪುಗೆ ಪಾದ ಪೂಜೆ ಮಾಡಬೇಕು ಅಂದರೆ ಅವ್ರಿಗೆ ತುಂಬಾ ನಗು ಬರ್ತಿರುತ್ತೆ. ಅವ್ರು ತಮಾಷೆ ಮಾಡ್ತಿರ್ತಾರೆ. ಒಂದಿನ ಯಾಕೆ ಪಾದ ಪೂಜೆ ಮಾಡ್ತೀಯಾ, ಯಾವಾಗಲೂ ಮಾಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಪ್ರತಿ ವರ್ಷ ಕೂಡ ನಮ್ಮನೆ ಇದೇನೇನೆ, ಯಾವತ್ತೂ ಕೂಡ ಒಂಥರ ಸೀರಿಯಸ್ ಆಗಿ ಪಾದ ಪೂಜೆ ಮಾಡಿರೋದು ಅದೆಲ್ಲ ಇಲ್ಲವೇ ಇಲ್ಲ. ನಾನು ಪಾದ ಪೂಜೆ ಮಾಡೋ ಅಷ್ಟರಲ್ಲಿ ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ಬೇಕು, ಅಷ್ಟು ನಗಿಸ್ತಾರೆ ತಮಾಷೆ ಮಾಡಿಕೊಂಡು. ಸ್ಕೂಲಲ್ಲಿ ಈರಣ್ಣ ಅಂತ ಇದ್ದ ಫ್ರೆಂಡ್ ಕ್ಲಾಸ್ಮೇಟು, ಯಾವಾಗ ಹಾಡು ಹೇಳಕ್ ಕರೆದ್ರು ಅವನು ಒಂದೇ ಹಾಡು ಹೇಳ್ತಾ ಇದ್ದಿತ್ತು, ಗಂಡನ ಪಾದ ಪೂಜೆ ಮಾಡಬೇಕಮ್ಮ ಅಂತ. ಗಂಡಂಗಿಂತ ಮಿಗಿಲಾದ ದೇವರು ಇಲ್ಲಮ್ಮ. ನಾನು ಯಾವ ಸ್ಟೇಜಿಗೆ ಕರ್ಸಿದ್ರು ಅಷ್ಟೇ, ಇದಕ್ಕೆ ಸ್ಕೂಲಲ್ಲಿ ಕ್ಲಾಸಲ್ಲಿ ಕರ್ಸಿದ್ರು ಅಷ್ಟೇ. ಮಾಡು ನಿಂದ ನಾನು ಸ್ವಲ್ಪ ಹಿಂದಕ್ಕೆ ಎತ್ಕೊಳ್ಳಿ. ಅಲ್ಲ ಅಲ್ಲಿ ಕಾಲಗೆ ಇನ್ನೇನು ಟೆಚ್ಚೆ ಮಾಡ್ಬಿಡತ್ತಾರ, ಕರ್ಪೂರ ಉದ್ರೋಗ್ಬಿಟ್ರೆ ಕಾಲ ಮೇಲೆ. ಅಪರೂಪಕ್ಕೆ ಮಾಡಿದ್ರೆ ಹಂಗೆ ಡೈಲಿ ಮಾಡ್ಬೇಕು. ಹಿಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆಶೀರ್ವಾದ ಮಾಡೋದು ಒಳ್ಳೆಯದಾಗಲಿ.
ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಹೊಟ್ಟೆ ಮಾತ್ರ ತುಂಬಾ ಹಶ್ವಾಗಿ ಹೋಗ್ಬಿಡ್ತು. ಪೂಜೆ ಮುಗಿಸಿ ಹಂಗೆ ಓಡಾಡಿ ಕೂತ್ಕೊಂಡು ನಿಂತ್ಕೊಂಡು ಟೈಮು 11 ಗಂಟೆ ಆಯಿತು. ಇನ್ನು ಪಟ ಪಟ ಅಂತ ಏನಾದರೂ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈಗ ಅಡುಗೆ ಮಾಡ್ತಿದ್ದೀನಿ. ಹಿಂಗೆ ಅರ್ಜೆಂಟು ಅಂತ ಅಂದರೆ ತಲೆಗೆ ಬರೋದು ಈ ಪುಳಿಯೋಗರೆನೇ ನನಗೆ. ಬೇಗ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ, ಹಾಗೆ ಬೇಗನೆ ಆಗೋಗ್ಬಿಡುತ್ತೆ. ಹಾಗಾಗಿ ಅದನ್ನೇ ಮಾಡ್ತಿದ್ದೀನಿ. ಪುಳಿಯೋಗರೆ ಗೊಜ್ಜು ಕೂಡ ಖಾಲಿ ಆಗ್ಬಿಟ್ಟಿತ್ತು ನಮ್ಮ ಮನೇಲಿ. ನಂಗೆ ಹುಷಾರಿಲ್ದಂಗಿಂದ ಬೆಳಗ್ಗೆ ಏನು ತಿಂಡಿ ಅಂದರೆ ಪುಳಿಯೋಗರೆ, ಇಲ್ಲಾಂದ್ರೆ ಚಿತ್ರಾನ್ನ, ಟೊಮೆಟೊ ಗೊಜ್ಜು, ಮೂರೇ. ಇಲ್ಲಾಂದ್ರೆ ಅನ್ನ ಉಪ್ಸಾರು. ಅದರಲ್ಲೂ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡಿಟ್ಟಿದ್ನಲ್ಲ, ಅದೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಇವತ್ತು MTR ಯಾವ್ದಪ್ಪ ಅದು ಅಯ್ಯಂಗಾರ್ ತರಿಸಿ ಪುಳಿಯೋಗರೆ ಮಾಡಿದ್ದೀನಿ. ಮಾತ್ರ ತಗೊಂಡ್ಬೇಕು, ಅದಕ್ಕೆ ಬೆಳಗಿನ ತಿಂಡಿ ಮಿಸ್ ಮಾಡಂಗಿಲ್ಲ. ಇಲ್ಲಾಂದ್ರೆ ಒಂದೇ ಸಲ ಅಡುಗೆ ಮಾಡ್ಬಿಡ್ತಿದ್ದೆ. ಇವತ್ತು ಸ್ಪೆಷಲ್ ಆಗಿ ಸ್ವಲ್ಪ ಈಗ ಡಯಟ್ ಎಲ್ಲ ಕ್ಯಾನ್ಸಲ್ ಮಾಡಿದೀವಿ. 3 ಟೈಮು ತಿನ್ನಿಸ್ತಾ ಇದೀವಿ. ಮೊದ್ಲು 3 ಟೈಮ್ ತಿಂತಿದ್ದೆ, ಆದ್ರೆ ನಾನು ತಿನ್ನೋ ರೀತಿನೇ ಬೇರೆ. ಇವ್ರು ಇಷ್ಟು ಅನ್ನ ತಿನ್ಸಿ ನಾನು ಸ್ವಲ್ಪ ದಪ್ಪನೇ ಮಾಡ್ಬಿಟ್ಟಿದ್ದಾರೆ. 1-2 kg ದಪ್ಪ ಆಗಿದೆ ಒಂದು ವಾರಕ್ಕೆ. ದಪ್ಪ ಆಗಿದ್ದೀನಿ ಖಂಡಿತ. ಯಾಕಂದ್ರೆ ಮಲಗಿದ ಜಾಗದಲ್ಲೇ ಮಲ್ಕೊಂತ ಇದ್ದೆ, ಏನು ಆಕ್ಟಿವಿಟಿ ಇಲ್ಲ ನಂದು. ನೋಡಿ, ಕೆಲಸ ಆದ್ಮೇಲೆ ಎತ್ತಿಕ್ಕಲ್ಲ ಅಂದ್ರೆ ನೋಡಲಿ ಏನಾಗುತ್ತೆ ಹೇಳು. ಯಾರನ್ನ ಕಾಲಿಕ್ಕೂರ ಹಂಗೆ ಈಗ ಒಬ್ಳೆ ಇಷ್ಟೆಲ್ಲ ಕೆಲಸ ಮಾಡಿದೀನಿ ಅಪ್ಪು, ಆದ್ರೂ ಏನಾದ್ರೂ ಒಂದು ಹೇಳ್ತೀಯಲ್ಲ. ಹಂಗೆ ಹೇಳಲಿಲ್ಲ ಅಂದ್ರೆ ಏನು ಮಾಡೋದೇ ಇಲ್ಲ. ಆಮೇಲೆ ಯಾರು ಹೇಳಲ್ಲ ಕೇಳಲ್ಲ ಅಂತ. ಹೌದಂತೆ, ಪಾಪ ಡೈಲಿ ಹೇಳ್ಕೊಡ್ತಾ ಇದ್ದಂತೆ ನಾ ಮಾಡ್ತಾ ಇದ್ದಂತೆ. ನಾನು ಏನೋ ಹೇಳ್ತಾ ಇದ್ದೆ, ಏನೋ ಒಂದು ಮಧ್ಯದಲ್ಲಿ ಮರ್ಸ್ಬಿಡ್ತಾರೆ. ಅದೇ ಪುಳಿಯೋಗರೆ ಅಷ್ಟೇ. ಈಗ ಟ್ಯಾಬ್ಲೆಟ್ ತಗೊಳ್ಬೇಕು, ಅದಕ್ಕೆ ಬೆಳಗಿನ ತಿಂಡಿ ನೋಡಿ ಪುಳಿಯೋಗರೆ ಗೊಜ್ಜು, ಅನ್ನ, ಆಮೇಲೆ ಅರಿಶಿನ ಹಣ್ಣಿಂದು ಚರ್ಪು ಇವತ್ತಿನ ಸ್ಪೆಷಲ್. ಮಧ್ಯಾಹ್ನಕ್ಕೆ ಸ್ವಲ್ಪ ಕಾಯಿ ಒಬ್ಬಟ್ಟೆಲ್ಲ ಮಾಡೋಣ ಅನ್ಕೊಂಡಿದ್ದೀನಿ. ಕಾಯಿ ಒಬ್ಬಟ್ಟು ಮಾಡಿ ಇವರು ತುಂಬಾ ದಿನದಿಂದ ಬಜ್ಜಿನೋ ವಡೆನೋ ಏನೋ ಒಂದು ಮಾಡು ಅಂತೇನೇ ಇದ್ರು. ಇದಕ್ಕೆ ಹಾಕ್ಲಾ ಸಪ್ರೇಟ್ ಹಾಕ್ಲಾ? ಬೋಂಡ ಮಾಡ್ಬಿಡ್ತೀಯ ಇವತ್ತು? ಬೋಂಡ ಮಾಡಲ್ಲ, ವಡೆ ಮಾಡ್ತೀನಿ. ಈ ತಟ್ಟೆಗೆ ಹಾಕ್ಲಾ ಸಪ್ರೇಟ್ ಒಂದು ಪ್ಲೇಟ್ ಹಾಕೊಡ್ಲಾ? ಒಂದು ಬೌಲ್ಗೆ ಹಾಕಮ್ಮ. ಬೌಲ್ಗೆ ಹಾಕ್ಲಾ? ಅದಕ್ಕೆ ವಡೆ ಮಾಡಿ ಇವತ್ತು ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸಾಕು ಬಿಡು, ಎತ್ತಿಡು ಸಾಕು. ಇಬ್ರಿಗೂ ಎಲ್ಲ ಎತ್ಕೊಂಡು ಹೋಯ್ತಾ ಇದ್ದೀರಾ? ಇಲ್ಲ, ಡೈನಿಂಗ್ ಟೇಬಲ್ ಇರ್ತಾರ ಹಿಂಸೆ. ಮತ್ತೆ ಡೈನಿಂಗ್ ಟೇಬಲ್ ಯಾಕೆ ತರಿಸ್ತೆ? ಎಲ್ಲರ ಮನೇಲಿ ಇರುತ್ತಲ್ಲ, ನಮ್ಮ ಮನೇಲಿ ಇರ್ಬೇಕು ಅನ್ನೋದೊಂದು ಆಸೆ. ಪಾಪ ನಾಯಿಗೆ ಊಟ ಹಾಕಿ ಎಷ್ಟು ದಿನ ಆಯ್ತು, ಮಲ್ಗಿದ ಜಾಗದಲ್ಲೇ ಮನ್ಗದೆ. ಬಂದವರೆಲ್ಲ ಅದನ್ನೇ ಕೇಳ್ತಾರಪ್ಪು. ನಾನು ಒಂದು ಕ್ಷಣ ಶಾಕ್ ಆಗ್ತಾರೆ, ನಾನು ಅದನ್ನ ನಾಯಿ ಮರಿನೇ ಅನ್ಕೊಂಡ್ಬಿಟ್ಟೆ ಅಂತ. ಟೇಸ್ಟ್ ಹೇಳ್ತೀನಿ ಇವತ್ತು ನಾನು. ಆ ಅಂಗಡಿದು ಹೆಂಗಿರ್ತದೆ ಟೇಸ್ಟ್? ಚೆನ್ನಾಗೇ ಇರ್ತದೆ. ಹಂಗಾರೆ ನಾನು ಮಾಡೋದು ಚೆನ್ನಾಗಿರಲ್ಲ? ನೀನು ಮಾಡೋದು ಬಹುತ್ ಅಚ್ಚಾ ಹೈ. ನಂಗೆ ಮನೇಲಿ ಮಾಡೋ ಪುಳಿಯೋಗರೆ ಗೊಜ್ಜೆ ಇಷ್ಟ ಅಂಗಡಿದ್ಕಿಂತ. ಅದ್ರಲ್ಲಿ ಏನೋ ಒಂಥರ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಚೆನ್ನಾಗಿದೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲ ಗಿಲ್ಲ ಹಾಕಿ ಹಾಳು ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ಯಾ? ಒಂದು ವಾರದಿಂದ ಒಂಥರ ಹಿಂಸೆ ಆಗ್ಬಿಟ್ಟಿದೆ. ಏನೋ ಒಳ್ಳೆ ಬಾಣ್ತಿ ನೋಡ್ಕೊಂತಾರಲ್ಲ ಆ ಥರ ನೋಡ್ಕೊಂತವ್ರೆ. ಮಲ್ಕೊಳ್ಳೋದೇ ಹಿಂಸೆ ಆಗಿರೋದು ನನಗೆ ಮನೆಯಲ್ಲಿ. ನಾಳೆಯಿಂದ ಮತ್ತೆ ನಂದು ರೂಟೀನ್ ಶುರು ಮಾಡ್ಕೊಂಡ್ಬಿಡ್ತೀನಿ. 1 ವಾರ ಅಷ್ಟೇ ಹೇಳಿದ್ದವ್ರು. 15 ದಿನ. ಇನ್ನ 15 ದಿನ ಐತೆ. ನಿಮ್ಮ ಮನೆ ಗ್ರೂಪ್ ರೇಷ ಮುಗಿಯೋವರೆಗೂ ತಿನ್ನು, ಆಮೇಲೆ ನೋಡೋಣ. ಅಂದ್ರೆ 1 ವಾರ ಮಾತ್ರ ಹೇಳಿದ್ದವರು. ಏನಿಲ್ಲ, ಒಂದು 15 ಡೇಸ್ ಅಂತ ಹೇಳೋದು. 1 ವಾರ ರೆಸ್ಟ್ ಮಾಡಿ ಆಮೇಲೆ ಯೋಗ ಎಲ್ಲ ಮಾಡಬೇಡಿ, ಎಕ್ಸಸೈಸ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ರು ಡಾಕ್ಟರ್. ಅದಾದ್ಮೇಲೆ ಮಾಡಿ ನಾರ್ಮಲ್ ಆಗಿ, ಏನಿಲ್ಲ ಅಂತ ಅಂದ್ರು. ಈಗೇನು ಮಾಡಬೇಡ ಆಯ್ತಾ? ದೊಡ್ಡವ್ರು ಹೇಳ್ಬೇಕು. ಇನ್ನ 1 ತಿಂಗಳು ಆರಾಮಾಗಿ 10 kg ದಪ್ಪ ಐತಿ. ಅದೇನು ಸಣ್ಣ ಆಗೋದೇ 5 ತಿಂಗಳಲ್ಲಿ. ದಪ್ಪ ಆಗೋದು ಸಣ್ಣ ಆಗೋದು ಪ್ರಶ್ನೆ ಅಲ್ಲ ಅಪ್ಪು. ನನ್ಗೆ ಆ ಥರ ಯೋಗ ಎಲ್ಲ ಮಾಡಿ ಇರೋಕ್ಕಾಗಲ್ಲ. ಹಿಂಸೆ ಇವಾಗಲೇ ನಿಜವಾಗ್ಲೂ ತುಂಬ ಹಿಂಸೆ ಅನಿಸ್ತೈತೆ. ವಾಕ್ ಮಾಡೋಕೆ ಹೋಗೋಣ ಅಂದರೆ ಚಳಿ ಅಲ್ವಾ, ಥಂಡಿ ಹೋಗ್ಬೇಡ ಅಂತಾರೆ. ಆಯ್ತು, 1 ತಿಂಗಳು ಏನಾಗಲ್ಲ. ನಾವೇನು ಮಾಡದೇ ಇರೋರು ಹೆಂಗೆ ಇದೀವಲ್ಲ ಚೆನ್ನಾಗಿ ಗಟ್ಟಿ. ಕೆಲಸನೇ ಮಾಡ್ತೀಯಲ್ಲ, ಸ್ವಲ್ಪ ಎಕ್ಸ್ಟ್ರಾಡಿನರಿಯಾಗಿ ಮಾಡು ಕೆಲಸ, ಮನೆ ಕೆಲಸ. ನಾಳೆಯಿಂದ ಶಾಪ್ ಹೋಗ್ಬಿಟ್ರೆ ನನಗೊಂದು ಸ್ವಲ್ಪ ನೆಮ್ಮದಿ.
ಇನ್ನು ಅಪ್ಪದು ನಂದು ವಾದ ವಿವಾದ ಯಾವಾಗಲೂ ಇದೇ ಥರ ಇರುತ್ತೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಶಾಪ್ಗೆ ಹೊರಟ್ರು. ಇವತ್ತು ಸ್ವಲ್ಪ ತಡನೇ ಆಯಿತು ಅವರು ಹೊರಡೋದು. ಇನ್ನು ದೈವಿ ಕೂಡ ಬಂದಿದ್ದ, ಕೇಳ್ತಿದ್ದ ಏನು ಮಾಡ್ತಿದ್ದೀರಾ ಇವತ್ತು, ಸ್ಪೆಷಲ್ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ನಂತರ ಕ್ಯೂಟಾಗಿ ಮಾತಾಡ್ತಾರೆ, ನನಗೆ ತುಂಬಾ ಇಷ್ಟ. ಇನ್ನು ಒಂದು ಕಡೆ ಅನ್ನ ಆಗಿದೆ, ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಸಾಂಬಾರು ಬಂದ್ಬಿಟ್ಟು ಹಿಚ್ಕಿದ ಬೇಳೆ, ಹಾಗೆ ಆಲೂಗಡ್ಡೆ ಮತ್ತು ನೆನ್ನೆ ಹಲಸಿನ ಹಣ್ಣನ್ನು ಕಟ್ ಮಾಡಿದ್ರು, ನನ್ನ ತಮ್ಮ ತಂದುಕೊಟ್ಟಿದ್ದ. ಅದನ್ನು ಆಂಟಿನೇ ಬಂದು ಕಟ್ ಮಾಡಿಕೊಟ್ಟಿದ್ರು. ಅದರದ್ದು ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಮಾಮೂಲಿ ಒಂದ್ಸಲ ನಾನು ಚಿಲ್ಕವರೆ ಮತ್ತು ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರು ಮಾಡಿರೋ ರೆಸಿಪಿನ ಈಗಾಗಲೇ ಶೇರ್ ಮಾಡಿದ್ದೀನಿ, ಹಾಗಾಗಿ ಇದನ್ನೇನು ಶೂಟ್ ಮಾಡ್ಕೊಳ್ಳಿಲ್ಲ. ಇದಾದಮೇಲೆ ಸ್ವಲ್ಪ ಕಾಯಿ ಒಬ್ಬಟ್ಟು ಮಾಡಿ ಮತ್ತು ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಬಿಟ್ಟು ವಡೆ ಮಾಡೋಣ ಅಂತ. ಏನಕ್ಕೆ ಅಂದರೆ ಭೀಮನ ಅಮಾವಾಸ್ಯೆ ದಿನ ನಾನು ಈ ಥರ ಸ್ಪೆಷಲ್ಲಾಗಿ ಏನು ಅಡುಗೆ ಎಲ್ಲ ಏನು ಮಾಡಲ್ಲ, ಯಾವ ವರ್ಷನೂ ಕೂಡ ಮಾಡಿಲ್ಲ. ಮಾಮೂಲಿಯಾಗಿ ಪಾಯಸನೋ ಇಲ್ಲ ಏನೋ ಒಂದು ಸ್ವೀಟ್ ಮಾಡಿ ಮುಗಿಸ್ತೀವಿ ಅಷ್ಟೇ. ಈ ಸಲ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ಏನಾಗೋದು ಅಂದರೆ ಬೆಳಗಿನ ತಿಂಡಿ ಅಪ್ಪು ಮಾಡೋರು ಚಿತ್ರಾನ್ನ, ಪುಳಿಯೋಗರೆ, ಈ ಥರ ಏನೋ ಒಂದು ಟೊಮೆಟೊ ಗೊಜ್ಜಿ, ಇಷ್ಟೇ ನಮ್ಮನೆ ಒಂದು ವಾರದಿಂದ ಮಾಡ್ತಿರೋದು, ಆಗಲೇ ಇಲ್ದಂಗೆ ಇಷ್ಟು ಮಾಡಿಬಿಟ್ಟು ಅವರು ಹೊರಡೋರು. ಮಧ್ಯಾಹ್ನಕ್ಕೆ ಅವ್ರಿಗೆ ಸಾಂಬಾರು ಏನಾದರೂ ಮಾಡಿಡ್ಲಿಕ್ಕೆ ಕಷ್ಟ ಆಗೋದು. ಅವ್ರಿಗೆ ಸಾಂಬಾರೆಲ್ಲ ನಿಜ ಯಾವತ್ತೂ ಮಾಡಲೇ ಇಲ್ಲ ಅವರು. ಹಾಗಾಗಿ ಆಂಟಿ ಮನೆಯಿಂದನೇ ಕೊಟ್ಕೊಡ್ಸೋರು. ಅಮ್ಮ ಒಂದು 2 ದಿನ ಇದ್ರು ಅಷ್ಟೇ. ಅದಾದಮೇಲೆ ಪ್ರತಿದಿನ ಕೂಡ ಆಂಟಿ ಮನೆಯಿಂದನೇ ಸಾಂಬಾರೆಲ್ಲ ಪಾರ್ಸಲ್ ಬರ್ತಾ ಇತ್ತು. ಡೈಲಿ ಅದೇ ಊಟ ನಮಗೆ. ಬೆಳಗ್ಗೆನೂ ಕೊಟ್ಕೊಳ್ಸೋರು, ಒಂದೊಂದ್ಸಲ ತಿಂಡಿ ಏನಾದರೂ ಇಡ್ಲಿ ಮಾಡಿದ್ರೆ ಅದನ್ನು ಕೊಟ್ಕೊಳ್ಸೋರು. ಇನ್ನು ರಾತ್ರಿನೂ ಸಾಂಬಾರು ಕೊಟ್ಕೊಳ್ಸ್ಬಿಡೋರು. ರೈಸ್ ಗೀಸ್ ಇಟ್ಕೊಳ್ಳೋದು ಅಷ್ಟೇ ಅಪ್ಪು. ನಾನು ಆರಾಮಾಗಿದ್ದೆ, ನಾನು ಮಾಡ್ತೀನಿ ಅಂದರೂ ಕೂಡ ಬಿಡ್ತಿರ್ಲಿಲ್ಲ. ತಣ್ಣೀರು ಮುಟ್ಬೇಡ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಡೈಲಿ ಅವ್ರ ಮನೆದೇ ಊಟ ಮಾಡಿದ್ದೀವ. ಇನ್ನು ಹೆಂಗಿದ್ರೆ ಇವತ್ತೊಂಥರ ಸ್ಪೆಷಲ್ ಅಲ್ವಾ, ಹಾಗಾಗಿ ನಾನು ಕೂಡ ಏನಾದರೂ ಅಡುಗೆ ಮಾಡೋಣ ಇವತ್ತು, ಅವ್ರಿಗೂ ಕೊಟ್ಟು ಕಳ್ಸೋಣ, ಇಲ್ಲಾಂದ್ರೆ ಅವ್ರನ್ನ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದೀನಿ, ನೋಡಬೇಕು, ಟೈಮ್ ಇದ್ರೆ ಬರ್ತಾರೆ, ಇಲ್ಲಾಂದರೆ ನಾನೇ ಅವ್ರ ಮನೆ ಕೊಟ್ಟು ಕಳಿಸ್ತೀನಿ. ಹಾಗಾಗಿ ಇವತ್ತು ಇಷ್ಟೆಲ್ಲ ಸ್ಪೆಷಲ್ ಮಾಡಿದೆ. ಅದಲ್ಲದೆ ಅಪ್ಪು ಸುಮಾರು ದಿನದಿಂದ ವಡೆನೋ ಬಜ್ಜಿನೋ ಏನಾದರೂ ಮಾಡು ಅಂತ ಬೇರೆ ಕೇಳ್ತಿದ್ರು. ಹಾಗಾಗಿ ಎಲ್ರಿಗೂ ಆಗೋಗ್ಬಿಡುತ್ತೆ ಇವತ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಕೂಡ ಸ್ವಲ್ಪ ವೇಟ್ ಗೇನ್ ಆಗ್ಬಿಟ್ಟಿದ್ದೀನಿ ತಿಂದು ಚೆನ್ನಾಗಿ ತಿಂದು ಅನ್ನೋದಕ್ಕಿಂತ ನಾನು ಆ್ಯಕ್ಟಿವಿಟಿನೇ ಮಾಡ್ತಿರ್ಲಿಲ್ಲ. ಏನಂದರೆ ಏನು ಆ್ಯಕ್ಟಿವಿಟಿ ಕೂಡ ಇಲ್ಲ, ಬರೀ ಊಟ ಮಾಡೋದು ನಿದ್ದೆ ಮಾಡೋದು, ಊಟ ಮಾಡೋದು ನಿದ್ದೆ ಮಾಡೋದು, ಬರೀ ಇದೇ ಥರ ಆಗೋಗ್ಬಿಟ್ಟಿರೋದ್ರಿಂದ ಸ್ವಲ್ಪ ವೇಟ್ ಗೇನ್ ಆಗ್ಬಿಟ್ಟಿದ್ದೀನಿ. ಇವತ್ತು ಚೆನ್ನಾಗಿ ಊಟ ಗೀಟ ಮುಗಿಸ್ಕೊಂಡು ನಾಳೆಯಿಂದ ಮತ್ತೆ ನನ್ನ ಹಳೇ ರೂಟೀನ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಗಮ್ಮ ಅಂತ ಇದೆ ನನಗೆ. ಹಿಚ್ಕಿದ ಬೇಳೆ ಸಾಂಬಾರು ಅಂತ ಸಕ್ಕತ್ ಇಷ್ಟ. ನಮ್ಮ ಕಡೆ ಚಿಲ್ಕವರೆ ಅಂತೀವಿ, ನನಗೆ ಅದೇ ಬರುತ್ತೆ. ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಹಿಚ್ಕಿದ ಬೇಳೆ ಅಂತಿದ್ದೀನಿ. ನಮ್ಮ ಕಡೆ ಮಾಮೂಲಿಯಾಗಿ ಚಿಲ್ಕವರೆ ಸಾರು ಅಂತಾನೆ ಅನ್ನೋದು. ಒಂಥರ ಸ್ಮೆಲ್ ಸಕ್ಕತ್ತಾಗಿ ಬರುತ್ತೆ. ನಾವು ಈ ಸಾಂಬಾರು ಮಾಡಬೇಕಾದ್ರೆ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಬರುತ್ತಲ್ಲ, ಅದನ್ನು ಮಸಾಲೆಗೆ ರುಬ್ಬೋದಕ್ಕಿಂತ ಈ ಕಾಳು, ಆಲೂಗಡ್ಡೆ ಅವನ್ನೆಲ್ಲನೂ ಹುರ್ಕೊಂಡಿರ್ತೀವಿ ನೋಡಿ. ಹುರ್ಕೊಂಡಾದ್ಮೇಲೆ ಅದಕ್ಕೆ ಈ ಥರ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಮಸಾಲೆ ಹಾಕಿದ್ರೆ ಸೂಪರಾಗಿರುತ್ತೆ ಟೇಸ್ಟ್. ನಾನು ಯಾವಾಗಲೂ ಹಂಗೆ ಮಾಡೋದು. ಟೇಸ್ಟ್ ಮಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ ಆ ಥರ ಮಾಡಿದ್ರೆ. ಹಾಗಾಗಿ ಇನ್ನು ಸ್ವಲ್ಪ ಮಸಾಲೆನ ರುಬ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ಹೋಳಿಗೆಗೆ ರೆಡಿ ಮಾಡ್ಕೊಳ್ಬೇಕು. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ಥರ ಕಾಯಿ ಹೋಳಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸಿಂಪಲ್, ಬೇಗನೆ ಆಗೋಗ್ಬಿಡುತ್ತೆ. ನನಗೆ ಅನಿಸೋ ಪ್ರಕಾರ ಮಾಮೂಲಿ ಕಾಳು ಒಬ್ಬಟ್ಟು ಮಾಡ್ತೀವಲ್ಲ, ಅದಕ್ಕಿಂತ ಈ ಕಾಯಿ ಹೋಳಿಗೆನೇ ತುಂಬ ಈಸಿ. ಅದೇ ಸ್ವಲ್ಪ ಕರೆಕ್ಟಾಗಿ ನಾವು ಬೇಳೆನ ಬೇಯಿಸ್ಕೊಳ್ಬೇಕು. ಆಮೇಲೆ ಮಿಕ್ಸಿ ಆಗಲ್ಲ, ಗ್ರೈಂಡರ್ ಏನಾದರೂ ಇದ್ದರೆ ಮಾತ್ರ ಆಗುತ್ತೆ. ಒಂದು ಜಾಸ್ತಿ ಜನ, ಒಂದು 5-6 ಜನಕ್ಕೆ ಮಾಡ್ತೀವಿ ಅಂದ್ಬಿಟ್ಟು ಮಿಕ್ಸಿಲಿ ಮಾಡೋಕೆ ಹೋದರೆ ಕಷ್ಟ ಆಗಿಬಿಡುತ್ತೆ. ನಮ್ಮ ಕಡೆ ಹಂಗೇನೆ ನಾವು ಕಲ್ಲಲ್ಲಿ ರುಬ್ಕೊಂಡ್ಬಿಡ್ತೀವಿ, ಬೇಳೆ ಮತ್ತು ಬೆಲ್ಲ ಎಲ್ಲನೂ ಸೇರಿಸ್ಬಿಟ್ಟು. ಇಲ್ಲ ಅಂದರೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತೀವಿ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು, ಆ ಬೆಲ್ಲನೂ ಬೇಳೆಗೆ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಪಾಕ ಥರ ಏನೋ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ರುಬ್ತಾರೆ, ಅವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಊರಲ್ಲಿದ್ದಾಗ ನಿಜವಾಗ್ಲೂ ನಮ್ಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಕೂಡ ಸ್ವಲ್ಪ ಎಲ್ಲ ಥರ ಅಡುಗೆಗಳು ತಿಳ್ಕೊತಾ ಇರ್ತೀನಿ. ಯಾರಾದರೂ ಈ ಥರ ಅಡುಗೆ ಏನಾದರೂ ಮಾಡಿದಾಗ ಸ್ಪೆಷಲ್ ಆಗಿ ಏನಾದರೂ ಇದ್ದರೆ ಅವ್ರೇನಾದರೂ ಹೇಳಿದ್ರೆ ಇವತ್ತು ಅದು ಮಾಡಿದ್ದೆ ಇದು ಮಾಡಿದ್ದೆ ಅಂದರೆ ಹೌದಾ ಹೆಂಗೆ ಬಂತು ಅದು ರೆಸಿಪಿ, ಯಾವ ಥರ ಮಾಡೋದು ಅಂತ ಕೇಳಿ ತಿಳ್ಕೊಂಡು ನಾನು ಕೂಡ ಮನೇಲಿ ಮಾಡ್ತಾ ಇರ್ತೀನಿ. ಇನ್ನಿವಾಗ ಕಾಯಿ ಒಬ್ಬಟ್ಟು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ, ಆದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಲ್ವಾ, ಅವ್ರಿಗಿದು ಹೆಲ್ಪ್ ಆಗ್ಬೋದು. ನಾನು 1.5 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳಿಕ್ಕೆ. ಹಾಗೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ರವೆ ತೊಗೊಂಡ್ರೆ 1 ಕಪ್ಪು ಮೈದಾ ಹಿಟ್ಟು ಹಾಕಬೇಕಾಗತ್ತೆ.
1 ಕಪ್ಪಷ್ಟು ರವೆ ತೊಗೊಂಡ್ರೆ ಒಂದು 3/4 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕಿದ್ರೆ ಆಯಿತು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನಾನು 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀರನ್ನ ನಾವು ಅಳತೆ ಮಾಡ್ಕೊಂಡು ಹಾಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಹಂಗೆ ಗೊತ್ತಾಗುತ್ತೆ ನಮಗೆ ಅಂದರೆ ಹಂಗೆ ಕೂಡ ಮಾಡ್ಕೊಳ್ಬೋದು. ನಾನು ಅಳತೆ ಮಾಡ್ಕೊಂಡೆ ಹಾಕ್ಕೊಳ್ತೀನಿ, ನನಗೆ ಅದೇ ಅಭ್ಯಾಸ. ಯಾಕಂದರೆ ಅಪರೂಪಕ್ಕೆ ಒಂದ್ಸಲ ಮಾಡ್ತೀನಲ್ವ, ಒಂದೊಂದ್ಸಲ ಮರ್ತೋದಂಗೆ ಆಗ್ಬಿಡುತ್ತೆ. ಹಾಗಾಗಿ ಹಿಟ್ಟನ್ನೆಲ್ಲನೂ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 15ರಿಂದ 20 ನಿಮಿಷ ಎತ್ತಿಟ್ಬಿಡ್ತೀನಿ. ಇದು ಚೆನ್ನಾಗಿ ನುಣ್ಕೊಳ್ಬೇಕು, ನುಣ್ಕೊಂಡಷ್ಟು ತುಂಬ ಚೆನ್ನಾಗಿ ಹೋಳಿಗೆ ಎಲ್ಲ ಬರುತ್ತೆ. ಹಾಗಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೀನಿ. ಇನ್ನಿವಾಗ ಹೂರ್ಣಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹೂರ್ಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ. 4 ಕಪ್ ತೆಂಗಿನಕಾಯಿ ಸ್ವಲ್ಪ ಎಲ್ಲರಿಗೂ ಬೇಕಲ್ಲ ಕಾಯಿ ಒಬ್ಬಟ್ಟು, ಹಾಗಾಗಿ ನಾನು ತೊಗೊಂಡಿರೋದು. ಆ ಹೋಳಿನ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು 2 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ತಟ್ಟುವಾಗ ಒಬ್ಬಟ್ಟನ್ನ ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಹಾಗೆ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಉಂಡೆ ಕಟ್ಟಿದ್ರೆ ಅದು ಸ್ವಲ್ಪ ಉಂಡೆ ಕಟ್ಟೋ ಥರ ಆಗಬೇಕು, ಹಂಗಾದರೆ ಇದು ಸರಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ತೆಂಗಿನಕಾಯಿನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಬೆಲ್ಲನೂ ಕೂಡ ಕರಗಿಸ್ಕೊಳ್ತಾ ಇದ್ದೀನಿ. ಊರಿಂದ ನಾನು ಬೆಲ್ಲನ ತೊಗೊಂಡು ಬಂದಿದ್ನಲ್ಲ, ಅದರಲ್ಲೇ ಇವತ್ತು ಒಬ್ಬಟ್ಟು ಮಾಡ್ತಾ ಇರೋದು. ನಾನು 1.5 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ಬೇಕಿತ್ತು, ಆದರೆ 2 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟು ಜಾಸ್ತಿ ಆಯಿತು ಇವತ್ತು. 1.5 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡ್ರೆ ಸರಿಗಿರುತ್ತೆ. ಸ್ವಲ್ಪ ಸ್ವೀಟ್ ಚೆನ್ನಾಗಿ ತಿನ್ನೋರಿಗೆ 2 ಕಪ್ ಸೇರಿಸ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಪಾಕ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಬೆಲ್ಲನ ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಂಡ್ಬಿಟ್ಟು ಬೆಲ್ಲ ಕರಗಿದಾದ್ಮೇಲೆ ಅದಕ್ಕೆ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ, ಮಧ್ಯದಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಈಗ ಒಂಚೂರು ಕೂಡ ಅಲ್ಲಿ ನೀರಿನ ಅಂಶ ಕಾಣಿಸ್ತಾ ಇಲ್ಲ, ಅಲ್ಲಿವರೆಗೂ ನಾವು ನೀಟಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡು ಬಿಡಬೇಕು. ತಣ್ಣಗಿಲ್ಲದೆ ಬಿಸಿ ಇದ್ದರೆ ಹೋಳಿಗೆ ನೀಟಾಗಿ ಬರಲ್ಲ. ಹಾಗಾಗಿ ಇನ್ನಿವಾಗ ಈ ಕಡೆ ವಡೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ, ಹಾಗೆ ಒಂದು 3ರಿಂದ 4 ಪೀಸು ಚಕ್ಕೆನ ತೊಗೊಂಡಿದ್ದೀನಿ. ಚಕ್ಕೆ ಹಾಕಲೇಬೇಕು ವಡೆಗೆ, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 8ರಿಂದ 9 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಇಂಚು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6ರಿಂದ 7, ಕರ್ಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ತೊಗೊಂಡಿದ್ದೀನಿ. ಲವಂಗ ಕೂಡ ತೊಗೊಂಡಿದ್ದೀನಿ. ಲವಂಗ ಬಂದು ಒಂದು 4ರಿಂದ 5. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಈ ಥರ ತರಿಯಾಗಿ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ಅದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಕಾಳನ್ನ ಸೇರಿಸ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಮಗೇನಾದರೂ ವಡೆ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ ನಾವು ವಡೆ ಕಾಳನ್ನ 1 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ನಾವು ಈ ಥರ ಕೈಯಲ್ಲಿ ವಡೆ ಕಾಳನ್ನ ಅಮ್ಕಿದ್ರೆ ಅದು ಸ್ವಲ್ಪ ನಿಧಾನಕ್ಕೆ ಕಟ್ಟಾಗಬೇಕು, ಪಟ್ಟಂತ ಕಟ್ಟಾಗಬಾರ್ದು. ಅಲ್ಲಿವರೆಗೂ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಕರೆಕ್ಟಾಗಿ 1 ಗಂಟೆ ನೆನೆಸ್ಕೊಳ್ಳಿ, ಪರ್ಫೆಕ್ಟಾಗಿರೋ ವಡೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನಿವಾಗ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ, ಅದು ಈ ಥರ ಬರಬೇಕು ನೋಡಿ. ಸ್ವಲ್ಪ ಕಾಳುಗಳೆಲ್ಲ ಕಾಣಿಸ್ಬೇಕು, ಆವಾಗ ತಿನ್ನಲಿಕ್ಕೆ ವಡೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಅದು ತಟ್ಕೊಳ್ಳಿಕ್ಕೂ ಕೂಡ ಆಗಬೇಕು. ಆ ಥರ ಒಂದು ಮೀಡಿಯಮಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೂ ಕೂಡ ಒಂದು ಹನಿ ಕೂಡ ನೀರು ಹಾಕಬಾರ್ದು, ನೀರು ಹಾಕಿದ್ರೆ ವಡೆ ಚೆನ್ನಾಗಿ ಬರಲ್ಲ. ಇನ್ನು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನೇ ಹೇಳಿಲ್ಲ. ಅರ್ಧ kg ಅಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅರ್ಧ kg ಕಡಲೆಬೇಳೆಗೆ ನನಗೆ ತೋರಿಸಿದ್ನಲ್ಲ ಅಷ್ಟನ್ನ ಹಾಕೊಂಡ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ವಡೆ. ನಾವು ರುಬ್ತಿರುವಾಗ ಮಧ್ಯದಲ್ಲಿ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಅದು ಸೇರಿಸೋದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿ ಹೋಗ್ಬಿಟ್ಟಿದೆ, ಆಮೇಲೆ ಉಪ್ಪು ಹಾಕಿಲ್ಲ ಅಂತ ಅಂದ್ಕೊಂಡ್ಬೇಡಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪು ಎಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಜರ್ಮೆಂಟೆಲ್ಲ ಏನಿಲ್ಲ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಅಂದರೆ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ, ಒಂದು ಮೀಡಿಯಮಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಸಬ್ಸಿಗೆ ಸೊಪ್ಪಿದ್ರೆ ಮಾತ್ರ ವಡೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನೊಂದು ಈರುಳ್ಳಿ 1-2 ಹಾಕ್ಕೊಂಡಿದ್ದೀನಿ, ಹಾಗೆ ಸಬ್ಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಎಣ್ಣೆಗೆ ಹಾಕಿ ಕರಿತಾ ಇದ್ದೀನಿ. ಈ ವಡೆದೆಲ್ಲನೂ ಮಿಕ್ಸ್ ಮಾಡಿ ಈಚೆ ಕಡೆ ಹಂಗೆ ಇಡಬಾರ್ದು, ಆವಾಗ ಸ್ವಲ್ಪ ವಡೆ ಸಾಫ್ಟಾಗಿ ಬಂದುಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ, ಸಂಜೆವರೆಗೂ ಕೂಡ ಇಟ್ಟರೂ ಕೂಡ ನಡೆಯುತ್ತೆ, ಚೆನ್ನಾಗಿ ಕ್ರಿಸ್ಪಿಯಾಗೇ ಬರುತ್ತೆ ಇನ್ನೊಂದ್ಸಲ ಎಣ್ಣೆಲಿ ಕರೆದಾಗ. ಆದರೆ ಈಚೆ ಕಡೆ ಹಂಗೆ ಇಡಬಾರ್ದು. ಇನ್ನು ಮಾಮೂಲಿಯಾಗಿ ವಡೆ ತಟ್ಟೋದು ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ನಾನು ವಡೆ ಎಲೆ ಮೇಲೆ ತಡ್ತಾ
ಮಾಡ್ತಾಯಿದ್ದೀನಿ. ಯಾಕಂದರೆ ಕೈಯಲ್ಲಿ ತಟ್ಟಿದ್ರೆ ನಿಮಗೆ ಒಂಥರ ಅನಿಸ್ಬೋದು, ಏನು ಶಿಲ್ಪ ಎರಡು ಕೈಯಲ್ಲೂ ತಡ್ಕೊಂಡು ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಬಾಳೆ ಎಲೆನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಅದಲ್ಲದೆ ಒಂಥರ ಈ ವಿಡಿಯೋ ನೋಡಬೇಕಾದ್ರೆ ನನಗೆ ಖುಷಿಯಾಗುತ್ತೆ. ಆ ಗ್ರೀನ್ ಎಲ್ಲ ಕಾಣಿಸ್ತಿರುತ್ತಲ್ಲ, ಆ ಎಲೆ ಎಲ್ಲ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಬಾಳೆ ಎಲೆನ ಬಳಸ್ತೀನಿ. ಎಲ್ಲಿ ಸಿಕ್ಕಿದ್ರೂ ಬಿಡೋಲ್ಲ, ತೊಗೊಂಡು ಬಂದು ಅಡುಗೆ ಮಾಡೋದು ಅದರಲ್ಲಿ ಅಷ್ಟೇ. ಇನ್ನು ವಡೆನ ಸ್ವಲ್ಪ ಕರಿಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು, ಹಾಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಕರಿಬೇಕು. ಹಾಕಿದ ತಕ್ಷಣ ಹೈ ಫ್ಲೇಮ್ ಮಾಡಲಿಕ್ಕೆ ಹೋಗಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಈ ಥರ ಕ್ರಿಸ್ಪಿಯಾಗಿ ವಡೆ ಬರುತ್ತೆ. ವಡೆ ಕೂಡ ರೆಡಿ ಆಯಿತು. ಇನ್ನು ಈ ಕಡೆ ಒಬ್ಬಟ್ಟು ಮಾಡೋಣ, ಅದನ್ನು ಕೂಡ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು, ಸುಮಾರು 2 ಗಂಟೆ ಆಗಿತ್ತು. ಅಪ್ಪು ಕೂಡ ಬಂದರು. ಇನ್ನು ಆ ಕಡೆ ಒಂದು ಒಬ್ಬಟ್ಟು ಅದೇ ಹಾಕಿದ್ದೀನಿ. ಟೈಮ್ ಆಗೋಗ್ಬಿಟ್ಟಿದೆ, 3 ಗಂಟೆ ಇವಾಗ ಟೈಮು. ಹಾಗಾಗಿ ಹಿಂಗೆ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ಮಾಮೂಲಿ ಒಂದು ಚಿಕ್ಕದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಬ್ಬಟ್ಟು ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು. ಈ ಕಾಯಿ ಒಬ್ಬಟ್ಟಲ್ಲಿ ಮೇನ್ ಅಂದರೆ ಹೂರಣ ಚೆನ್ನಾಗಿ ಮಾಡ್ಕೊಳ್ಬೇಕು ನೋಡಿ. ಹಿಂಗೆ ಉಂಡೆ ಆಗ್ತಾ ಇದೆಯಲ್ಲ, ಹಿಂಗೆ ಉಂಡೆ ಆಗೋ ಥರ ಹೂರಣ ಮಾಡ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು ಕಾಯಿ ಒಬ್ಬಟ್ಟು. ಸ್ವಲ್ಪ ಕೂಡ ಏನಂದರೆ ಏನಾಗಲ್ಲ. ಆ ಕಡೆ ನೋಡಕ್ಕೆ ಹೋದೆ, ಈ ಕಡೆ ಸಿದೋಗ್ಬಿಡ್ತು. ಹಿಂಗೆ ಹಾಕೊಂಡ್ಬಿಟ್ಟು ಬೇಕಿದ್ರೆ ಒಂಚೂರು ಲೈಟಾಗಿ ಹಿಂಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಕೈಯಲ್ಲೇ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯಿತು. ಇದ್ರ ಮೇಲೆ ಬೇಕಿದ್ರೆ ಇನ್ನೊಂದು ಬಾಳೆ ಎಲೆ ಹಾಕೊಂಡು ಕೂಡ ಹಿಂಗೆ ಇದು ಮಾಡ್ಕೊಳ್ಬೋದು, ಇಲ್ಲ ಬಟರ್ ಪೇಪರಲ್ಲಾದರೂ ಕೂಡ ಮಾಡ್ಕೊಳ್ಬೋದು. ನನಗೆ ಬಾಳೆ ಎಲೆನೇ ಕಂಫರ್ಟ್, ಹಂಗಾಗಿದ್ದೇನೆ ಮಾಡ್ತಾಯಿದ್ದೀನಿ ಇದರಲ್ಲೇ. ನಾವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ಇದನ್ನು. ಮಾಮೂಲಿ ಬೇಳೆ ಒಬ್ಬಟ್ಟಿನ ಥರ ಬೇಗ ಕಿತ್ತೋಗಲ್ಲ. ಆಮೇಲೆ ಮಧ್ಯದಲ್ಲಿ ಹೂರಣ ಎಲ್ಲ ಓಪನ್ ಆಗೋದೆಲ್ಲ ಆಗುತ್ತಲ್ಲ, ಆ ಥರ ಎಲ್ಲ ಏನಾಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ, ಈ ರೀತಿ ತೋರಿಸ್ತೀನಿ ನೋಡಿ. ಸಖತ್ ಕ್ರಿಸ್ಪಿಯಾಗಿ ಬಂದಿದೆ. ಬೇಳೆ ಸ್ವಲ್ಪ ಗಟ್ಟಿ ಇರುವಾಗಲೇ ನಾವು ರುಬ್ಕೊಂಡು ಬಿಡಬೇಕು, ಆವಾಗ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ಬೇಳೆನೇ ನೆನೆಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಒಂಥರ ವಡೆ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಬೇಳೆ ಗಟ್ಟಿ ಇರುವಾಗಲೇ ರುಬ್ಕೊಂಡ್ಬಿಟ್ರೆ ತುಂಬ ಒಂಥರ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದು ಇಟ್ಟಿದೆಯಲ್ಲ, ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಿದ್ರು ಕೂಡ ಹಂಗೆ ಬರುತ್ತೆ ಕ್ರಿಸ್ಪಿಯಾಗಿ. ಮೆತ್ತಗಾಗೋ ಥರ ಎಲ್ಲ ಏನು ಬರಲ್ಲ, ಚೆನ್ನಾಗಿರುತ್ತೆ. ಇದೆಯಲ್ಲ ನೋಡಿ, ಇದನ್ನು ಕಾಯ್ದಿರೋ ತವೆಗೆ ಹಾಕ್ಬಿಟ್ಟು ಲೈಟಾಗಿ ಹಿಂಗೆ ಒತ್ಕೋಬೇಕು, ಜಾಸ್ತಿನೂ ಬೇಡ, ಲೈಟಾಗಿ ಒತ್ಕೊಂಡ್ಬಿಟ್ಟು ಹಿಂಗೆ ನಿಧಾನಕ್ಕೆ ತೆಗೆದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂತು, ಎಲ್ಲೂ ಕಿತ್ತೋಗೋದು ಏನೂ ಆಗಲ್ಲ. ಇನ್ನು ಆಂಟಿ ಮನೆಗೆ ಊಟ ಕೊಟ್ಟು ಕಳಿಸ್ಬೇಕಿತ್ತಲ್ಲ, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ಲ. ಹಾಗಾಗಿ ಅಪ್ಪು ನಾನು ಇಬ್ಬರು ಸೇರಿಕೊಂಡು ಅಡುಗೆನ ಮಾಡಿದೆ ಇವತ್ತು. ನಾನೊಂದು ಕಡೆ ಒಬ್ಬಟ್ಟನ್ನು ತಟ್ಕೊಡ್ತಿದ್ರೆ, ಅಪ್ಪು ಆ ಕಡೆ ಬೇಯಿಸ್ಕೊಂಡು ವಡೆನೂ ಕೂಡ ಅವರು ಕರ್ಕೊಟ್ರು. ಚೇರ್ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾಡ್ತಿದ್ದಾರೆ. ಅದನ್ನೇ ಹೇಳ್ತಿದ್ರು, ಹೆಂಗೆ ನೀನು ಅವಾಗಿಂದ ನಿಂತ್ಕೊಂಡು ಮಾಡ್ತಾಯಿದ್ಯಾ ಅಪ್ಪ, ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೇನೋ ರೂಢಿ ಆಗೋಗ್ಬಿಟ್ಟಿದೆ, ಅವ್ರಿಗೆ ಅಷ್ಟು ರೂಢಿ ಇಲ್ಲಲ್ಲ, ಹಂಗಂತ ಹೇಳ್ತಿದ್ರು. ಇನ್ನು ಇವತ್ತಿನ ಸ್ಪೆಷಲ್ ಏನೇನು ಅಂದರೆ ಕಾಯಿ ಒಬ್ಬಟ್ಟು, ಆಗಲೇ ಹೇಳ್ದಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿನ ಮಾಡಿದ್ದೆ, ಹಾಗೆ ವಡೆ ಕೂಡ ರೆಡಿ ಆಯಿತು. ಇನ್ನು ಹಲಸಿನ ಬೀಜ ಹಾಗೆ ಆಲೂಗಡ್ಡೆ ಎಲ್ಲನೂ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡಿದ್ನಲ್ಲ, ಅದನ್ನು ರೆಡಿ ಆಯಿತು. ಇವತ್ತಿನ ಊಟ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂದೆರಡು ಮೂರು ಸೀದೋಯ್ತು. 5 ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಅಪ್ಪುನೇ. ಚೆನ್ನಾಗಿ ಕೊಬ್ಬರಿ ಮಿಠಾಯಿ ನಾನು ಅನ್ನ ತರ್ತೀನಿ, ಒಬ್ಬಟ್ಟು ತಿನ್ನೋಡು. ಏನಪ್ಪು ಚೆನ್ನಾಗಿದೆ. ಕಾಯಿ ಒಬ್ಬಟ್ಟಲ್ವಾ, ಅದಕ್ಕೆ ಕೊಬ್ಬರಿ ಮಿಠಾಯಿ ಥರ ಐತೆ ಅಂದೆ. ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಕುಂಬಳಕಾಯಿ ಇದು ಹಲ್ವಾ ಮಾಡಿದ್ನಲ್ಲ, ಅದಕ್ಕೆ ನೀನು ಕ್ಯಾರೆಟ್ ಅಂತ ಏನೋ ಹೇಳಿದೆಯಲ್ಲ, ಏನ್ ಅನ್ಕೊಂಬಿಟ್ಟವ್ರೆ ಅಂದ್ರೆ ಕ್ಯಾರೆಟ್ ಹಲ್ವಾ ಚೆನ್ನಾಗೈತೆ ಅಂತ ಹೇಳಿದ್ಯಾ ಅನ್ಕೊಂಬಿಟ್ಟವ್ರೆ. ಅದು ಹಂಗೆ ಹೇಳಿಲ್ಲ ಅವರು, ಕ್ಯಾರೆಟ್ ಹಲ್ವಾ ಥರನೇ ಇದೆ ಅಂತ ಹೇಳಿದ್ದಾರೆ. ನೋಡಕ್ಕೆ ತಿನ್ನಕ್ಕೆ.
ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟು. ಸಂತು ಕೂಡ ಬಂದಿದ್ನಲ್ಲ, ಹಾಗಾಗಿ ಹೊರಡೋಣ ಅಂದ್ಕೊಂಡು. ಇನ್ನು ಅವ್ನು ಬರ್ತೀನಿ ಅಂತ ಅಂದ. ಅದಾದಮೇಲೆ ಇಲ್ಲ ನೀವೇ ಹೋಗಿ ಬನ್ನಿ ಅಂತ ಹೇಳ್ದ. ಇನ್ನು ನಾವೇ ಬಂದು ಇಲ್ಲಿ ನೋಡಿ ಒಂದು ಮೇಕೆ ಮರಿ ಕೂಡ ಹಂಗೆ ಓಡಿ ಬರ್ತದೆ ಚೆನ್ನಾಗಿ. ಇನ್ನು ದೇವಸ್ಥಾನ ಬಂದುಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಬಂದಿರೋದು. ನಾವು ಸುಮಾರು ಸಲ ಇಲ್ಲಿಗೆ ಬರ್ತಾನೆ ಇರ್ತೀವಿ, ಯಾಕಂದರೆ ಇದು ಸ್ವಲ್ಪ ನಮ್ಮ ಮನೆಗೆ ಹತ್ರ ಆಗುತ್ತೆ. ದೇವಸ್ಥಾನ ಅಂದರೆ ಅಪ್ಪಕ್ಕೆ ಪಟ್ ಅಂತ ನೆನಪು ಬರೋದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಬಾ ಅಲ್ಲೇ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದ್ರ ಆಪೋಸಿಟ್ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ನಾವು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಹೋಗಿ ಬಂದಿದೆ ನೋಡಿ, ಅಂದರೆ ಹೋಗಿರುವಾಗ ವ್ಲಾಗ್ ಮಾಡ್ಕೊಂಡಿದ್ದೆ ನೋಡಿ. ಅಲ್ಲಿ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಎರಡು ಕೂಡ ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಅದನ್ನು ಚೆನ್ನಾಗಿದೆ. ಇನ್ನು ಇವತ್ತು ಇಲ್ಲಿಗೆ ಬಂದಾಗಲೂ ಕೂಡ ನಾವು ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ ಬಂದಿದ್ದು. ಪೂಜೆ ಎಲ್ಲ ಚೆನ್ನಾಗಾಯಿತು. ಇನ್ನು ಆ ಸಲ ಆ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ದೆ. ಆದರೆ ಅಪ್ಪು ಬಂದಿರಲಿಲ್ಲ ಅವತ್ತು. ಇವತ್ತು ಅಪ್ಪು ಕೂಡ ಇದ್ರಲ್ಲ, ಅವರು ಕೂಡ ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಂಗೆ ಆಯಿತು. ಇನ್ನು ಸಂಜೆ ಬಂದಮೇಲೆ ನನ್ನ ಕಸಿನ್ಸ್ ಕೂಡ ಬಂದಿದ್ದರು, ಅವ್ರನ್ನೂ ಕೂಡ ಊಟಕ್ಕೆ ಕರೆದಿದ್ದೆ. ಇನ್ನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿಕೊಂಡು ಇವತ್ತಿನ ರಾತ್ರಿ ಊಟ ಮುಗಿಸಿದ್ದಾಯಿತು. ಟೈಮ್ ಎಲ್ಲ ಐತೆ, 25 ವರ್ಷ ಆಯ್ತು. 25 ವರ್ಷ ಅಷ್ಟೇ. ಇನ್ನು ಅಕ್ಕ ಕಾಲ್ ತೊಳಿತಾ ಇದ್ರೆ ಸಂಕ್ರಾಂತಿಗೆ ದನಕ್ಕೆ ಕಾಲ್ ತೊಳಿತಾರಲ್ಲ ಅಂತ ಅಲ್ಬಿಟ್ಟು ಇಂಕೊ ಬಟ್ಟೆ ಇಕ್ದಂಗೆ ಆಯ್ತು. ನನ್ನ ಕಾಲ್ ನೋಡ್ಕೊಂಡು ಇದನ್ನ ನೋಡಿದ್ರೆ ಇದೆಲ್ಲ ಕಟ್ತಾರಲ್ಲ ದಾರ ಕತ್ತಿಗೆ ಎಲ್ಲ ಕಟ್ತಾವಳೆ ಅನ್ಕೊಂಡು ನಾನು ನಮ್ಮವಾಸಿಗಿರೋ ಇದನ್ನೇನೇನೆ ಕಲ್ದ್ಬಿಟ್ಟೆ ನೀನು. ಹಂಗೆ ನೀವು ಯಾಕೆ ನಿಂಗೆ ಕಳೆದು ಉಮಾಶ್ರೀ ಒಂದ್ ಫಿಲಮ್ ಮಾಡ್ತಾಳಲ್ಲ, ಕುದಿಯ ನೀರು ಇದ್ ಬಿಡ್ತಾಳೆ. ಕಾಲ್ ಮೇಲೆ ಬೀಳಿಸ್ಬಿಟ್ಟಿದೆ ಯಾವಾಗ್ಲೂ. ಇದು ಲಾಸ್ಟ್ ಟೈಮ್ ಅಲ್ಲ 2 ವರ್ಷದಿಂದ ಅಲ್ಲ ಅಮ್ಮನೇಲಿ ಇದ್ದಾಗ ಕರ್ಪೂರ ಹೆಂಗ್ ಬೀಳಿಸ್ತಾಳೆ ತಮಾಷೆ ಮಾಡುತ್ತಲ್ಲ ಮಾಮೂಲಿಯಾಗಿ ಬೀಳುವಂತ ಬೀಳಿಸ್ತಾನೆ ಇತ್ತು. ವಿಡಿಯೋ ಮಾಡ್ಕೊಂಡು ಕಳಿಸಿತ್ತು. ಈ ಸಲ ಬಗ್ಗಿದ ತಕ್ಷಣ ಆಶೀರ್ವಾದ ಮಾಡ್ಬಿಡ್ತು. ಈ ಸತಿ ಪೇಷಂಟ್ ಅಲ್ವಾ, ಜಾಸ್ತಿ ಬಗ್ಸ್ಬಾರ್ದು. ಅಂದ್ರೆ 2 ದಿನ ಮೇಲೆ ಸ್ವೀಟ್ ಹೊಡಿತಾ ಇತ್ತು. ಕಾಲ್ ತೊಳಸ್ಕೊಳ್ಳೋ ಮೂಡಲ್ಲಿರ್ಲಿಲ್ಲ ನಾನು. ನಂಗೆ 1ನೇದಕ್ಕೆ ಸ್ವೀಟ್ ಹೊಡಿತು. ಕಾಯೋಗ್ಬಿಟ್ಟಲ್ಲ ಅಂದ್ರೆ ನಾನು ಸ್ವಲ್ಪ ಬೆಲ್ಲ ಇನ್ನೊಂಚೂರು ಕಡಿಮೆ ಹಾಕ್ಬೇಕು. ಅಲ್ಲಿ ಫಲೂಡಾ ತಿನ್ನ ಅದು ಯಾವ ರೇಂಜ್ ಸ್ವೀಟ್ ಗೊತ್ತಲ್ಲ, ಅದು ತಿಂದಾಗೆ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಅದೇನೋ ಹೆವಿ ಸ್ವೀಟ್ ಆದ್ರೆ ನಂಗೆ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಖಾರ ಜಾಸ್ತಿ ಸೆಟ್ ಆಗ್ಬಿಟ್ಟು. ಶುಗರ್ ಕಮ್ಮಿ ತಿಂತಿ ಅನ್ಸ್ತದೆ ನೀನು. ಅನ್ನಕ್ಕೆ ತುಪ್ಪ ಹಾಕೊಂಡು ಖಾರ ಹಾಕೊಂಡು ತಿನ್ಬಿಡ್ತೀನಿ, ಜಾಸ್ತಿ ಖಾರ ಹಾಕೊಂಡು. ನನಗೆ ಅದು ಉಪ್ಸಾರು ಖಾರ ಅನ್ನಕ್ಕೆ ಹೆಂಗ್ ಗೊತ್ತಾ ತಿನ್ನಕ್ಕೆ ಇಷ್ಟ. ಮೊಸರು ಉಪ್ಸಾರು ಖಾರ ಅನ್ನ ಕಲ್ಸ್ಕೊಂಡು ನಂಗೆ ತುಪ್ಪ ಅನ್ನ ಚೆನ್ನಾಗಿದೆ. ತುಪ್ಪ ಅನ್ನ ಹಾಕೊಂಡು ಖಾರ ಹಾಕೊಂಡು ಅಕ್ಕಂಗೆ ಯಾಕೆ ಹೇಳೋಣ, ಏನು ಸೆಟ್ ಆಗಲ್ಲ ಖಾರ ಎಲ್ಲ. ಸ್ಮೂತ್ ಬಾಡಿ ತಿನ್ನೋದು ಸೆಟ್ ಆಯ್ತಾ ಇಲ್ಲ ಅಕ್ಕಂಗೆ. ಬರೀ ಪ್ರಾಣಿ ತಿನ್ನೋದು, ಸೊಪ್ಪಿನ ಜ್ಯೂಸು, ತರಕಾರಿ ಜ್ಯೂಸು. ಮೇಕೆ ಮರಿ ತಿನ್ನೋ ಎಲ್ಲ ಬರೀ ಅವೇ ತಿನ್ನೋದು. ಅನ್ನೋ ತರ ಎಲ್ಲ ತಿನ್ಲಿಕ್ಕೆ ಇಷ್ಟು ಬೇಗ ರಿಕವರ್ ಆಗಿದ್ದೀನಿ, ಅದು ಒಂದೇ ದಿನಕ್ಕೆ. ನೋಡೋದಿ ನೀನ್ ಇಂಜೆಕ್ಷನ್ ಎಷ್ಟು ಮಾತು ಚುಚ್ಚಿಕ್ಕಿದ್ರು ಅದೇನೋ ಗೊತ್ತಾ ನರಾನೇ ಇಲ್ಲ ಬಾಡಿಲಿ, ಬರೀ ಅದು ಎಲ್ಲ ಹಸಿರು ಕಟ್ಕೊಂಡು ನಾನು ಇದ್ದಾರಲ್ಲ, ನೀವ್ ಹೇಳ್ತಿರೋದಕ್ಕೆ ನಾನು ಡಾಕ್ಟರ್ನ ಕೇಳಿದೆ. ಅವ್ರು ಹೇಳಿದ್ದೇನ್ ಗೊತ್ತಾ, ನೀವು ಕಡಿಮೆ ಅಲ್ಲ ರಾಗು, ಅದನ್ನ ಹೇಳಿದ್ದು ಈ ಡಾಕ್ಟರ್ ಹೇಳಿದ್ರು, ನೀವು ಬೆಳಗ್ಗೆಯಿಂದನೂ ನೀರ್ ಕುಡ್ದಿರಲ್ಲ, ಊಟ ಮಾಡಿರಲ್ಲ, ಹಂಗಾಗಿ ಡಿಹೈಡ್ರೇಷನ್ ಆಗಿರುತ್ತೆ ಬಾಡಿ, ಹಂಗಾಗಿ ನಿಮಗ್ ಸಿಗಲ್ಲ, ನೀವಂತ ಅಲ್ಲ ಯಾರಿಗೂ ಸಿಗಲ್ಲ ಅಂತ ಹೇಳಿದ್ರು. ಪ್ರಾಮಿಸ್ ಮತ್ತೆ ನಿಜ ಹೇಳಿದ್ರು, ನಾನೇನಿಲ್ಲ ಅಂತ ಚೆಕ್ ಮಾಡುವಾಗ ಬೇಗ ಸಿಕ್ಬಿಡ್ತು. ಅದೇ ಒಂದ್ ವಾರದ ಮುಂಚೆ, ವಾರ ಮುಂಚೆ ಏನಲ್ಲ, 4-5 ದಿನ ಮುಂಚೆ, 3 ದಿನ ಅಷ್ಟೇ. ಶುಕ್ರವಾರ ಆವಾಗ ಸಿಕ್ತು ಇದು ರಕ್ತ, ಇದು ನರ. 3 ದಿನಕ್ಕೆ ಹಿಮೋಗ್ಲೋಬಿನ್ ಫುಲ್ ಕಡಿಮೆ ಆಗ್ಬಿಡುತ್ತಾ? ಇಲ್ಲ, ಬೆಳಿಗ್ಗೆಯಿಂದ ನೀರ್ ಕುಡ್ದಿರಲಿಲ್ಲ, ನರ ಎಲ್ಲ ಬಿದೋಗಿದ್ದು, ಅವರೇ ಹೇಳಿದ್ದು, ಫ್ಲಾಟ್ ಆಗ್ಬಿಟ್ಟಿತ್ತು ನರ ಎಲ್ಲ. ಹಿಮೋಗ್ಲೋಬಿನ್ ಕಡಿಮೆ ಆಗಿದೆಯಾ ನನಗೆ ಡಾಕ್ಟರ್? ಅಲ್ಲ ಅದು ನೀವು ಬೆಳಗಿಂದ ಊಟ ತಿಂದಿರಲ್ಲ, ನೀರ್ ಕುಡ್ದಿರಲ್ಲ, ಅದಕ್ಕೆ ಯಾರಿಗೂ ಆತರ ಸಿಗಲ್ಲ, ಅದು ಕಾಮನ್ ಅಂತ ಹೇಳಿ. ಬಾಡೋಗಿತ್ತು ಹೂವ, ಅವಾಗ ನರ ಸಿಕ್ಕಿಲ್ಲ ಅದು.
ಇನ್ನು ಎಲ್ಲರೂ ಸುಮ್ಮನೆ ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡು ಊಟ ಮಾಡಿದ್ದಾಯಿತು. ನಾನು ಮುಂಚೆನೇ ಊಟ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಅವ್ರು ಊಟ ಮಾಡ್ತಿದ್ರಲ್ಲ ಹಂಗೆ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಎಲ್ಲರೂ ಹಂಗೆ ರೇಗಿಸ್ತಾ ಇರ್ತಾರೆ. ಅದನ್ನು ನಾರ್ಮಲಾಗೆ ತಗೊಳ್ತೀನಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ವ್ಲಾಗ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.